ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಫಸ್ಟ್ ಚಾಪ್ಟರ್ ಬರ್ತಕ್ಕಂಥ ಹಣ ಎನ್ನುವ ಅಧ್ಯಾಯದಲ್ಲಿ ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಹಣದ ಪ್ರಾಮುಖ್ಯತೆಯನ್ನು ಕುರಿತು ನೋಡೋಣ. ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಹಣವು ಅತ್ಯಂತ ಪ್ರಮುಖವಾಗಿರತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ಇಂದಿನ ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಹಣವಿಲ್ಲದ ಆರ್ಥಿಕ ಚಟುವಟಿಕೆಗಳನ್ನು ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದರೆ ಅರ್ಥವ್ಯವಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳಿಗೂ ಹಣವು ಅತ್ಯಂತ ಪ್ರಮುಖವಾಗಿರತಕ್ಕಂಥದ್ದು. ಅರ್ಥವ್ಯವಸ್ಥೆಯ ಕಾರ್ಯಗಳಾಗಿರ್ತಕ್ಕಂಥ ಉತ್ಪಾದನೆ, ಅನುಭೋಗ, ವಿನಿಮಯ, ವಿತರಣೆ ಎಲ್ಲ ಕಾರ್ಯಚಟುವಟಿಕೆಗಳಿಗೂ ಹಣ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಮಾನವನು ಅನೇಕ ವಸ್ತುಗಳನ್ನು ತನ್ನ ನಾಗರಿಕತೆಯಲ್ಲಿ ಸಂಶೋಧನೆಯನ್ನು ಮಾಡ್ತಾ ಬಂದ. ಅದರಲ್ಲಿ ಬೆಂಕಿಯನ್ನು ಸಂಶೋಧನೆ ಮಾಡಿದ, ಆಮೇಲೆ ಚಕ್ರವನ್ನು ಸಂಶೋಧನೆ ಮಾಡಿದ, ಅದೇ ರೀತಿಯಲ್ಲಿ ಹಣವನ್ನು ಸಹಿತ ಸಂಶೋಧನೆಯನ್ನು ಮಾಡಿದ. ಹೀಗಾಗಿ ಮಾನವನ ನಾಗರಿಕತೆಯ ಒಂದು ದಿಕ್ಕನ್ನು ಬದಲಾಯಿಸಿರ್ತಕ್ಕಂಥ ಅಂಶಗಳಲ್ಲಿ ಹಣವು ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರತಕ್ಕಂಥದ್ದು. ಹಾಗಾಗಿ ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಹಣದ ಪ್ರಾಮುಖ್ಯತೆ ಏನು ಎನ್ನುವುದನ್ನು ನಾವು ನೋಡೋಣ. ಅದರಲ್ಲಿ ನಂಬರ್ 1, ಬಳಕೆದಾರರಿಗೆ ಪ್ರಯೋಜನ. ಬಳಕೆದಾರರು ಅಂದರೆ ಯಾರು? ಅನುಭೋಗಿಗಳು. ಹಣವು ಅನುಭೋಗಿಗಳಿಗೆ ಬಹಳಷ್ಟು ಪ್ರಮುಖವಾಗಿರತಕ್ಕಂಥದ್ದು. ಏಕೆಂದರೆ ಹಣದ ಮೂಲಕ ಅನುಭೋಗಿಗಳು ತಮಗೆ ಬೇಕಾದ ಸರಕುಗಳನ್ನು ಬೇಕಾದ ಪ್ರಮಾಣದಲ್ಲಿ ಬೇಕಾದ ಸಮಯಕ್ಕೆ ತಕ್ಕಂತೆ ಆ ಸರಕುಗಳನ್ನು ಏನು ಮಾಡಬಹುದು ಅಂತಂದ್ರೆ ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತದೆ. ಈ ರೀತಿ ಕೊಂಡುಕೊಳ್ಳುವುದರ ಮೂಲಕ ಅನುಭೋಗಿಗಳು ಗರಿಷ್ಠ ಮಟ್ಟದ ತೃಪ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಗರಿಷ್ಠ ಮಟ್ಟದ ತೃಪ್ತಿಯನ್ನು ಪಡೆಯಲು ಹಣದ ಮೂಲಕ ಅನುಭೋಗಿಗಳಿಂದ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೀಗಾಗಿ ಅನುಭೋಗಿಗಳು ಹಣದ ಮೂಲಕ ತಮಗೆ ಬೇಕಾದ ಅನೇಕ ಸರಕು ಸೇವೆಗಳನ್ನು ಕೊಂಡುಕೊಳ್ಳುವುದರ ಮೂಲಕ ಗರಿಷ್ಠ ಮಟ್ಟದ ತೃಪ್ತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಇದು ಬಳಕೆದಾರರಿಗೆ ಪ್ರಯೋಜನವಾಗಿರತಕ್ಕಂಥ ಅಂಶ. ನೆಕ್ಸ್ಟ್ ಸೆಕೆಂಡ್ 1, ಉತ್ಪಾದಕರಿಗೆ ಪ್ರಯೋಜನ. ಉತ್ಪಾದಕರಿಗೂ ಸಹ ಹಣವು ಅತ್ಯಂತ ಪ್ರಮುಖವಾಗಿರತಕ್ಕಂಥದ್ದು. ಯಾಕಂದರೆ ಉತ್ಪಾದಕರು ತಾವು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಕೈಗೊಳ್ಳಬೇಕಾದ್ರೆ ಅದು ಹಣದ ಮೂಲಕ ಸಾಧ್ಯವಾಗುತ್ತದೆ. ಯಾಕಂದರೆ ಉತ್ಪಾದಕರು ಉತ್ಪಾದನೆಗೆ ಅವಶ್ಯಕವಾಗಿರತಕ್ಕಂತಹ ಕಚ್ಚಾ ಸರಕುಗಳು, ಸ್ಥಾವರಗಳು, ಯಂತ್ರೋಪಕರಣಗಳು, ಕಚ್ಚಾ ಸಂಪನ್ಮೂಲಗಳು ಇವುಗಳನ್ನು ಕೊಂಡುಕೊಳ್ಳಬೇಕಾದರೆ ಅವರಿಗೆ ಹಣದ ಅವಶ್ಯಕತೆ ಇರ್ತದೆ. ಹಣದ ಮೂಲಕ ಇಂತಹ ತಮಗೆ ಬೇಕಾದ ಅವಶ್ಯಕತೆ ಇರತಕ್ಕ ಸರಕುಗಳನ್ನು ಕೊಂಡು ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವುದರ ಮೂಲಕ ಹೆಚ್ಚಿನ ಆದಾಯವನ್ನು ಗಳಿಸಿ ಗರಿಷ್ಠ ಮಟ್ಟದ ಲಾಭವನ್ನು ಪಡೆಯಲಿಕ್ಕೆ ಉತ್ಪಾದಕರಿಗೆ ಸಾಧ್ಯವಾಗುತ್ತದೆ. ಆದ್ದರಿಂದ ಹಣವು ಉತ್ಪಾದಕರಿಗೆ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ. ನೆಕ್ಸ್ಟು ಹಣವು ಥರ್ಡ್ 1 ಪಾಯಿಂಟ್, ಶ್ರಮ ವಿಭಜನೆ ಮತ್ತು ವೈಶಿಷ್ಟ್ಯತೆ. ಆಧುನಿಕ ಉತ್ಪಾದನಾ ವ್ಯವಸ್ಥೆಯಲ್ಲಿ ಶ್ರಮ ವಿಭಜನೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ. ಅಂದರೆ ಶ್ರಮಿಕರ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಅವರನ್ನು ವಿಭಾಗಿಸಿ ಅವರಿಗೆ ತಕ್ಕಂತೆ ಅವರಿಗೆ ವೇತನವನ್ನು ಕೊಡುವುದರ ಮೂಲಕ ಶ್ರಮವನ್ನು ವಿಭಜಿಸಬಹುದು ಮತ್ತು ಆ ಶ್ರಮಿಕರ ವೈಶಿಷ್ಟ್ಯತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಹಣದಿಂದ ಸಾಧ್ಯವಾಗುತ್ತದೆ. ಹೀಗಾಗಿ ಹಣವಿಲ್ಲದೆ ಶ್ರಮ ವಿಭಜನೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮತ್ತು ಆ ಒಂದು ಶ್ರಮಿಕರ ವೈಶಿಷ್ಟ್ಯತೆಯನ್ನು ಸಹಿತ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ವಿಷಯ ಬರ್ತದೆ. ನೆಕ್ಸ್ಟ್ ಇನ್ನು 4th 1 ಏನದಪ್ಪ ಅಂದ್ರೆ ಸಾಟಿ ಪದ್ಧತಿಯ ದೋಷಗಳ ನಿವಾರಣೆ. ಹಣವು ಸಾಟಿ ಪದ್ಧತಿಯ ದೋಷಗಳನ್ನು ನಿವಾರಿಸುತ್ತದೆ. ಸಾಟಿ ಪದ್ಧತಿಯಲ್ಲಿ ಅನೇಕ ರೀತಿಯ ದೋಷಗಳು ಕಂಡುಬರ್ತಾವು. ಯಾವುವು ಅಂತಂದ್ರೆ ದ್ವಿಮುಖ ಹೊಂದಾಣಿಕೆಯ ಸಮಸ್ಯೆ, ಮೌಲ್ಯಮಾಪನದ ಕೊರತೆ ಮತ್ತು ಮೌಲ್ಯ ಸಂಗ್ರಹದ ಸಮಸ್ಯೆ. ಹೀಗೆ ಅನೇಕ ರೀತಿಯ ಸಾಟಿ ಪದ್ಧತಿಯಲ್ಲಿ ದೋಷಗಳು ಕಂಡು ಬರ್ತವೆ. ಇಲ್ಲಿ ಹಣವನ್ನು ನಾವು ಬಳಕೆ ಮಾಡಿಕೊಳ್ಳುವುದರಿಂದ ಇಂತಹ ಯಾವುದೇ ರೀತಿಯಾಗಿರತಕ್ಕಂಥ ಸಮಸ್ಯೆಗಳು ಇಲ್ಲಿ ಉದ್ಭವಿಸುವುದಿಲ್ಲ ಅಂತಕ್ಕಂಥ ವಿಷಯ ನಮಗೆ ಕಂಡುಬರುತ್ತದೆ. ಹೀಗೆ ಹಣವು ಸಾಟಿ ಪದ್ಧತಿಯಲ್ಲಿಯ ದೋಷಗಳನ್ನು ನಿವಾರಿಸುತ್ತದೆ. ನೆಕ್ಸ್ಟ್ 5th 1
ಉಳಿತಾಯ ಮತ್ತು ಹೂಟೆ. ಹಣದ ಮೂಲಕ ನಾವು ಏನು ಮಾಡಬಹುದು ಅಂದ್ರೆ ಉಳಿತಾಯ ಮಾಡಬಹುದು. ಅಂದ್ರೆ ಬಂದಿರತಕ್ಕಂಥ ಆದಾಯದಲ್ಲಿ ನಾವು ಉಳಿತಾಯವನ್ನು ಮಾಡಬಹುದು. ಉಳಿತಾಯವನ್ನು ಮಾಡಿ ಅದನ್ನು ನಾವು ಬಂಡವಾಳವನ್ನಾಗಿ ಏನು ಮಾಡಬಹುದು ಅಂದ್ರೆ ವಿನಿಯೋಗಿಸಲಿಕ್ಕೆ ಸಾಧ್ಯವಾಗುತ್ತದೆ. ಈ ರೀತಿಯಾಗಿ ಜನರು ತಮಗೆ ಬರ್ತಕ್ಕಂಥ ಆದಾಯವನ್ನ ಉಳಿತಾಯ ಮಾಡಿ ಅದನ್ನು ನಾವು ಬಂಡವಾಳವನ್ನಾಗಿ ಪರಿವರ್ತಿಸಿ ಹೂಟೆಯನ್ನಾಗಿ ಮಾಡಬಹುದು. ಹೀಗಾಗಿ ಬ್ಯಾಂಕುಗಳು ಏನು ಮಾಡ್ತಾವೆ ಅಂದ್ರೆ ಜನರಲ್ಲಿರ್ತಕ್ಕಂಥ ಹಣವನ್ನು ತಮ್ಮ ಬಳಿಯಲ್ಲಿ ಇಟ್ಟುಕೊಂಡು ಅದನ್ನು ಏನು ಮಾಡ್ತಾವಪ್ಪ ಅಂದ್ರೆ ಬಂಡವಾಳವಾಗಿ ವಿನಿಯೋಗಿಸುವಂತ ಕಾರ್ಯವನ್ನು ಮಾಡ್ತಾವು. ಹೀಗೆ ಜನರಲ್ಲಿ ಉಳಿತಾಯದ ಭಾವನೆಯನ್ನು ಹೆಚ್ಚಿಸ್ತದೆ ಮತ್ತು ಹೂಡಿಕೆಗೂ ಸಹಿತ ಹಣವು ಕಾರಣ ಆಗ್ತದೆ ಅಂತಕ್ಕಂಥ ವಿಷಯ. ಇದರಿಂದ ನಮಗೆ ಹಣದ ಮಹತ್ವ ಗೊತ್ತಾಗ್ತದೆ. ನೆಕ್ಸ್ಟ್ ಹಣದ ಮೂಲಕ ಏನಾಗ್ತದಪ್ಪ ಅಂದ್ರೆ ನಂಬರ್ 6 ಸಂಪನ್ಮೂಲಗಳ ಸರಿಯಾದ ಬಳಕೆ. ಸಂಪನ್ಮೂಲಗಳನ್ನು ನಾವು ಏನ್ ಮಾಡ್ತೇವಪ್ಪ ಅಂತಂದ್ರೆ ಹಣದ ಮೂಲಕ ಮೌಲ್ಯಮಾಪನವನ್ನು ಮಾಡ್ತೀವಿ. ಸಂಪನ್ಮೂಲಗಳನ್ನ ಹಣದ ಮೂಲಕ ಮಾಪನ ಮಾಡುವುದರಿಂದಾಗಿ ಅನವಶ್ಯಕವಾಗಿ ಸಂಪನ್ಮೂಲಗಳನ್ನ ವ್ಯರ್ಥವಾಗುವಂತೆ ಆ ಸಂಪನ್ಮೂಲಗಳನ್ನು ಸರಿಯಾದ ರೂಪದಲ್ಲಿ ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇದು ಎದರಿಂದ ಸಾಧ್ಯದಪ್ಪ ಅಂತಂದ್ರೆ ಹಣದ ಮೂಲಕ ಇದರಿಂದ ಸಾಧ್ಯ ಆಗುತ್ತದೆ. ನೆಕ್ಸ್ಟ್ ಇನ್ನು 7 ಪಾಯಿಂಟ್ ವ್ಯಾಪಾರಕ್ಕೆ ಅನುಕೂಲ. ಹಣವು ವ್ಯಾಪಾರಕ್ಕೆ ಹೇಗೆ ಅನುಕೂಲ ಆಗ್ತದಪ್ಪ ಅಂತಂದ್ರೆ ಹಣವು ವ್ಯಾಪಾರದ ವಿನಿಮಯ ಮಾಧ್ಯಮವಾಗಿ ಕಾರ್ಯ ಮಾಡ್ತದೆ. ಯಾವ ರೀತಿಯಾಗಿ ಅಂತಂದ್ರೆ ವ್ಯಾಪಾರದಲ್ಲಿ ನಾವು ಹಣವನ್ನ ಕೊಟ್ಟು ಸರಕುಗಳನ್ನು ತೆಗೆದುಕೊಂತೇವೆ, ಸರಕುಗಳನ್ನ ಕೊಟ್ಟು ಹಣವನ್ನು ತೆಗೆದುಕೊಂತೇವೆ. ಹೀಗಾಗಿ ಹಣವನ್ನು ಸರಕುಗಳಿಗೂ ಸರಕನ್ನು ಹಣಕ್ಕೂ ನಾವು ವಿನಿಮಯವಾಗಿ ಏನಪ್ಪ ಅಂತಾರೆ ಹಣವನ್ನು ಬಳಸಿಕೊಳ್ಳುವುದರಿಂದ ವ್ಯಾಪಾರ ವ್ಯವಹಾರಗಳು ಏನಾಗ್ತವು ಅಂತಂದ್ರೆ ಅಭಿವೃದ್ಧಿಯಾಗುತ್ತದೆ. ವ್ಯಾಪಾರ ಅಭಿವೃದ್ಧಿಯಾಗ್ತದೆ. ವ್ಯಾಪಾರ ಅಂತಕ್ಕಂಥದ್ದು ಸ್ಥಳೀಯವಾಗಿರ್ತಕ್ಕಂಥ ವ್ಯಾಪಾರ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ವ್ಯಾಪಾರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ಎದರಿಂದ ಸಾಧ್ಯ ಆಗ್ತದೆ? ಇದು ಹಣದ ಮೂಲಕ ಈ ರೀತಿಯಲ್ಲಿ ವ್ಯಾಪಾರಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 8 ಬಂಡವಾಳದ ಉತ್ಪಾದನೆಯಲ್ಲಿ ಹೆಚ್ಚಳ. ಅಂದ್ರೆ ಉತ್ಪಾದನೆಯಲ್ಲಿ ಬಂಡವಾಳವನ್ನು ನಾವು ಹಣದ ಮೂಲಕ ಬಂಡವಾಳವನ್ನು ಅಧಿಕ ಪ್ರಮಾಣದಲ್ಲಿ ಏನು ಮಾಡಬಹುದು ಅಂದ್ರೆ ಹೆಚ್ಚಿಸಬಹುದು. ಹಣದ ರೂಪದಲ್ಲಿದ್ದ ಬಂಡವಾಳವನ್ನು ಕಡಿಮೆ ಲಾಭದ ಉದ್ದಿಮೆಯಿಂದ ನಾವು ಅಧಿಕ ಲಾಭದ ಉದ್ಯಮಿಯಲ್ಲಿ ಆ ಬಂಡವಾಳವನ್ನು ತೊಡಗಿಸುವುದರ ಮೂಲಕ ಅಧಿಕ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಯಾವುದೇ ಪ್ರದೇಶದಲ್ಲೂ ಬೇಕಾದರೂ ಬಂಡವಾಳವನ್ನು ಹೂಡಿಕೆ ಮಾಡುವುದರ ಮೂಲಕ ನಾವು ಏನು ಮಾಡಬಹುದು ಅಂತಂದ್ರೆ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 9 ಸದ್ಯದ ಮತ್ತು ಭವಿಷ್ಯತ್ತಿನ ಕೊಂಡಿ. ಹಣವು ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲಗಳನ್ನು ಜೋಡಿಸುವ ಕೊಂಡಿಯಾಗಿದೆ. ಹಣದ ರೂಪದಲ್ಲಿ ನಾವು ಇಂದು ಉಳಿತಾಯವನ್ನ ಮಾಡಿದರೂ ಹಣದಿಂದ ತಮಗೆ ಬೇಕಾದ ಸರಕು ಸೇವೆಗಳನ್ನು ಯಾವುದೇ ಕಾಲದಲ್ಲೂ ಸಹಿತ ಅದನ್ನು ನಾವು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಜನರು ತಮ್ಮ ಬರ್ತಕ್ಕಂಥ ಆದಾಯವನ್ನ ಇವತ್ತು ಉಳಿತಾಯ ಮಾಡ್ತಾರೆ. ಉಳಿತಾಯ ಮಾಡಿರ್ತಕ್ಕಂಥ ಹಣವನ್ನ ತಮಗೆ ಯಾವಾಗ ಈಗ ಬೇಕಾದ್ರೆ ಈಗ ವೆಚ್ಚವನ್ನ ಮಾಡಬಹುದು, ತಮ್ಮ ಸರಕು ಸೇವೆ ಅಗತ್ಯತೆಯ ವಸ್ತುಗಳನ್ನು ಪಡ್ಕೋಬಹುದು. ಇಲ್ಲ ಅಂದ್ರೆ ಭವಿಷ್ಯತ್ತಿನಲ್ಲೂ ಸಹಿತ ಆ ಹಣವನ್ನು ಏನ್ ಮಾಡಬಹುದು ವೆಚ್ಚವನ್ನ ಮಾಡಿ ಅವರು ತಮಗೆ ಬೇಕಾಗಿರ್ತಕ್ಕಂಥ ಸರಕು ಸೇವೆಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಭಾವಿ ವ್ಯವಹಾರಗಳಿಗೆ ಏನಾಗ್ತದಪ್ಪ ಅಂದ್ರೆ ಹಣವು ಜನರಿಗೆ ಸಹಾಯಕವಾಗುತ್ತದೆ. ನೆಕ್ಸ್ಟ್ ಇನ್ನ ವಿತರಣೆಯಲ್ಲಿ ಅನುಕೂಲ. ವಿತರಣೆಯಲ್ಲಿ ಅನುಕೂಲ ಅಂದ್ರೆ ಉತ್ಪಾದನೆಯಿಂದ ಬರುವ ಆದಾಯವನ್ನು ನಾವು ಏನು ಉತ್ಪಾದನಾಂಗಗಳಿಗೆ ಸರಿಯಾಗಿ ಹಂಚಿಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಣ ಏನನ್ನು ಮಾಡ್ತದಪ್ಪ ಅಂದ್ರೆ ವಿತರಣೆಯಲ್ಲಿ ಸಹಾಯ ಆಗ್ತದೆ. ವಿತರಣೆಯಲ್ಲಿ ಸಹಾಯ ಅಂತಂದ್ರೆ ನಾವು ಉತ್ಪಾದನೆಯಲ್ಲಿ ಉತ್ಪಾದನಾಂಗಗಳನ್ನು ಬಳಸ್ಕೊಂತೀವಿ. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಹೀಗೆ ಉತ್ಪಾದನಾಂಗಗಳನ್ನು ಬಳಸಿಕೊಂಡಿದ್ದಕ್ಕೆ ಅವುಗಳಿಗೆ ಪ್ರತಿಫಲವನ್ನು ಕೊಡಬೇಕು. ಭೂಮಿಗೆ ಗೇಣಿಯನ್ನು, ಶ್ರಮಕ್ಕೆ ಕೂಲಿಯನ್ನ, ಬಂಡವಾಳಕ್ಕೆ ಬಡ್ಡಿ ಮತ್ತು ಸಂಘಟನೆಗೆ ಲಾಭ. ಈ ರೀತಿಯಲ್ಲಿ ಪ್ರತಿಫಲವನ್ನು ನಾವು ಹಣದ ಮೂಲಕವೇ ಕೊಡಬೇಕಾಗುತ್ತದೆ. ಹೀಗಾಗಿ ವಿತರಣೆಯಲ್ಲಿ ಉತ್ಪಾದನಾಂಗಗಳನ್ನು ಬಳಸಿಕೊಳ್ಳುವುದಕ್ಕೆ ಹಣವು ಬಹಳಷ್ಟು ಅನುಕೂಲವಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್ ಸಾರ್ವಜನಿಕ ಹಣಕಾಸಿನಲ್ಲಿ ಪ್ರಾಮುಖ್ಯತೆ.
ಸಾರ್ವಜನಿಕ ಹಣಕಾಸಿನಲ್ಲಿ ಹಣವು ಯಾವ ರೀತಿಯಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತಂದ್ರೆ, ಸರ್ಕಾರವು ತೆರಿಗೆಗಳನ್ನು ವಸೂಲಿ ಮಾಡೋದಕ್ಕೆ, ಶುಲ್ಕಗಳನ್ನು ವಿಧಿಸುವುದಕ್ಕೆ, ದಂಡಗಳನ್ನು ವಿಧಿಸಿ ಆದಾಯವನ್ನು ಸಂಗ್ರಹಿಸುವುದಕ್ಕೆ ಅನುಕೂಲವಾಗಿದೆ. ಈ ರೀತಿಯಲ್ಲಿ ಸಂಗ್ರಹಿಸಿರ್ತಕ್ಕಂಥ ಆದಾಯವನ್ನು ದೇಶದ ರಕ್ಷಣೆಗಾಗಿ, ಸಾಮಾಜಿಕ ವೆಚ್ಚಕ್ಕಾಗಿ, ಆರ್ಥಿಕ ಕಲ್ಯಾಣಕ್ಕಾಗಿ, ಆರ್ಥಿಕ ಯೋಜನೆಗಳಿಗಾಗಿ ಸರ್ಕಾರವು ವಿವಿಧ ತನ್ನ ಕಾರ್ಯಕ್ರಮಗಳಿಗೆ ಹಣವನ್ನು ವೆಚ್ಚವನ್ನು ಮಾಡುವುದಕ್ಕೆ ಈ ರೀತಿಯಲ್ಲಿ ಸಹಾಯಕವಾಗಿದೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಸಂಪನ್ಮೂಲಗಳ ಸಮರ್ಥ ಬಳಕೆ. ಸಂಪನ್ಮೂಲಗಳು, ಮಿತವಾಗಿರುವಂತಹ ಸಂಪನ್ಮೂಲಗಳನ್ನ ಹೆಚ್ಚು ದಕ್ಷತೆಯಿಂದ ಅವು ಸಂಪನ್ಮೂಲಗಳನ್ನ ಬಳಸಿಕೊಳ್ಳಬೇಕಾದರೆ, ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಕೈಗೊಳ್ಳಬೇಕಾದ್ರೆ ಹಣದ ಮೂಲಕ ಇದು ಸಾಧ್ಯವಾಗುತ್ತದೆ ಅಂತಕ್ಕಂಥ ವಿಷಯ ನಮಗೆ ಬರ್ತದೆ. ನೆಕ್ಸ್ಟ್, ಜನರ ಜೀವನ ಮಟ್ಟದ ಸುಧಾರಣೆ. ಜನರ ಜೀವನ ಮಟ್ಟ ಹೇಗೆ ಸುಧಾರಣೆ ಆಗ್ತದಪ್ಪ ಅಂತಂದ್ರ, ಹಣದ ಮೂಲಕ ಜನರಿಗೆ ತಮಗೆ ಬೇಕಾದ ಸರಕು ಸೇವೆಗಳನ್ನು ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಜನರ ಬಳಿ ಹಣ ಇರುವುದರಿಂದ ತಮಗೆ ಬೇಕಾದ ಅಗತ್ಯ ಇರುವ ಸರಕು ಸೇವೆಗಳನ್ನು, ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಲಿಕ್ಕೆ ಹಣದಿಂದ ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಸಾಮಾಜಿಕ ಕಲ್ಯಾಣದ ಸಾಧನೆ. ಹಣವು ಏನನ್ನ ಮಾಡ್ತದಪ್ಪ ಅಂದ್ರೆ ಸಾಮಾಜಿಕ ಕಲ್ಯಾಣವನ್ನು ಸಾಧಿಸುತ್ತದೆ. ಅಂದ್ರೆ ಸಮಾಜದ ಸಮಸ್ತ ಜನರ ಯೋಗಕ್ಷೇಮವನ್ನ ಸಾಧಿಸುವುದರ ಮೂಲಕ ಜನರು ತೆರಿಗೆಯನ್ನ ಕಟ್ಟುತ್ತಾರೆ ಮತ್ತು ಸರ್ಕಾರವು ಅಧಿಕ ಪ್ರಮಾಣದಲ್ಲಿ ವೆಚ್ಚವನ್ನು ಮಾಡ್ತಾ ಹೋಗ್ತದೆ. ಹೀಗಾಗಿ ಜನರಿಗೆ ಬೇಕಾಗತಕ್ಕಂಥ ಅನೇಕ ಸರಕು ಸೇವೆಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜನರಿಗೆ ಬೇಕಾಗುವ ಅವಶ್ಯಕ ಇರತಕ್ಕಂಥ ಎಲ್ಲಾ ಸರಕು ಸೇವೆಗಳನ್ನು ನಾವು ಉತ್ಪಾದನೆ ಮಾಡಿ ಅವರಿಗೆ ಪೂರೈಸಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಸಾಮಾಜಿಕ ಕಲ್ಯಾಣ ಅಂತಕ್ಕಂಥದ್ದು ಸಾಧಿಸಲಿಕ್ಕೆ ಹಣದ ಮೂಲಕ ಸಾಧ್ಯವಾಗುತ್ತದೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ರಾಷ್ಟ್ರೀಯ ಐಕ್ಯತೆ. ಹಣವು ದೇಶದಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನು ಮೂಡಿಸುವಂತ ಒಂದು ಸಾಧನವಾಗಿದೆ. ಯಾಕಂದ್ರೆ ಹಣದ ಮೂಲಕ ವ್ಯಾಪಾರ, ವ್ಯವಹಾರ, ಸಾರಿಗೆ, ಸಂಪರ್ಕ ಮುಂತಾದವುಗಳು ಅಭಿವೃದ್ಧಿಯಾಗುವುದರಿಂದ ಅನೇಕ ಜನರ ತಮ್ಮ ಆಚಾರ, ವಿಚಾರ, ಪರಸ್ಪರ ತಿಳುವಳಿಕೆ ಮುಂತಾದವುಗಳು ಏನಾಗ್ತಾವಪ್ಪ ಅಂತಂದ್ರೆ ಅಲ್ಲಿ ಒಗ್ಗೂಡುತ್ತವೆ. ಇದರ ಮೂಲಕ ರಾಷ್ಟ್ರೀಯ ಐಕ್ಯತೆ ಜನರಲ್ಲಿ ಬೆಳೀಲಿಕ್ಕೆ ಹಣದ ಮೂಲಕ ಸಾಧ್ಯವಾಗುತ್ತದೆ. ಓಕೆ, ಇನ್ನ ನೆಕ್ಸ್ಟ್ ಪಾಯಿಂಟ್, ಭೌತಿಕ ಪ್ರಗತಿ ಸಾಧ್ಯ. ಭೌತಿಕ ಪ್ರಗತಿ ಅಂದ್ರೆ ಹಣದ ಮೂಲಕ ಕೃಷಿ, ಕೈಗಾರಿಕೆ, ಸಾರಿಗೆ, ಸಂಪರ್ಕ ಮೊದಲಾದವುಗಳು ಅಭಿವೃದ್ಧಿಯಾಗುವುದರ ಮೂಲಕ ದೇಶದ ಭೌತಿಕ ಪ್ರಗತಿ ಏನಾಗ್ತದಂತಂದ್ರೆ ಸಾಧ್ಯವಾಗಿ ದೇಶ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಈ ರೀತಿಯಲ್ಲಿ ನಮಗೆ ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಹಣದ ಪ್ರಾಮುಖ್ಯತೆಯನ್ನು ನಾವು ನೋಡಿದ್ದೀವಿ. ಓಕೆ, ಮುಂದಿನ ವಿಷಯವನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.